ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಈಸಿಯಾಗಿ ಹೇಗೆ ಚಿಕನ್ ಬಿರಿಯಾನಿ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಪಾತ್ರೆಗೆ ಎಣ್ಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಹಾಕಾದ್ಮೇಲೆ ಈರುಳ್ಳಿ ಹಾಕಬೇಕು. ಅದು ವೀಡಿಯೋದಲ್ಲಿ ಬಂದಿಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಧನಿಯಾ ಪುಡಿ, ಅರಿಶಿನ ಪುಡಿ, ಆಮೇಲೆ ಚಿಕನ್ ಮಸಾಲ, ಗರಂ ಮಸಾಲ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಬ್ರೌನ್ ಆದಾದ ನಂತರ ಈ ಪುಡಿಗಳೆಲ್ಲ ಹಾಕಬೇಕು. ತುಂಬಾ ಈಸಿ ಇದು ಮಾಡೋದಕ್ಕೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆಮೇಲೆ ಸ್ವಲ್ಪ ಇದು ಹಾಕಬೇಕು, ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕಿದ್ರೆ ಸಾಕೋದು. ಆಮೇಲೆ ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡಿರುವಂಥ ಒಂದು ಪೇಸ್ಟ್ನ ಹಾಕ್ಕೊಳ್ತೀನಿ. ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಬಿಕಾಸ್ ನಾವು ಅದಕ್ಕೆ ನೀರು ಹಾಕೋಕ್ಕೆಲ್ಲ ಇರುತ್ತಲ್ವ. ಸ್ವಲ್ಪ ಚೆನ್ನಾಗಿ ಹಾಕಿ ಆಮೇಲೆ ಅದಕ್ಕೆ ಟೊಮ್ಯಾಟೊ ಪೇಸ್ಟ್ ಹಾಕೋಬೇಕು. 1, 2, 3 ಟೊಮ್ಯಾಟೊ. ಚಿಕ್ಕದಾದರೆ 3 ಟೊಮ್ಯಾಟೊ, ಸ್ವಲ್ಪ ದೊಡ್ಡದಾದರೆ 2 ಟೊಮೆಟೊ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಚಿಕನ್ ತೊಳೆದಿಟ್ಕೊಂಡಿರುವಂತಹ ಚಿಕನ್ ಅಷ್ಟಿದೆ ಅದು ಹಾಕೋಬೇಕು. ನಾನು ಸ್ವಲ್ಪ ಹಾಕೊಳ್ತಿದ್ದೀನಿ, ನನಗೆ ಕ್ವಾಂಟಿಟಿ ಸ್ವಲ್ಪ ಹಾಕೋದಕ್ಕೆ. ಮೂಡ್ತಾನೆ ಅದು ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು ಚಿಕನ್. ಈಗ ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಕರ್ಡ್ ಹಾಕೋಬೇಕು. ಸ್ವಲ್ಪ ಬೆಂದರೆ ಸಾಕು, ಜಾಸ್ತಿ ಏನಿಲ್ಲ. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ ಕರ್ಡ್ ಹಾಕ್ಕೊಳ್ಳಿ. ಕರ್ಡ್ ಹಾಕೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಿ ಆಗಿರುತ್ತೆ. ಆಮೇಲೆ ಅದಕ್ಕೆ ಈ ಒಂದು ಚೊಂಬಲ್ಲಿ ನಾನು 1 ಚೊಂಬಷ್ಟು ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ 1.25 ಚೊಂಬಷ್ಟು ನೀರು ಹಾಕೋಬೇಕು. 1 ಚೊಂಬಿಗೆ 1.25 ಅಷ್ಟು ನೀರು ಹಾಕೋಬೇಕು. ಬಿಕಾಸ್ ಅದರಲ್ಲಿ ಎಲ್ಲ ಪೇಸ್ಟ್ಗಳೆಲ್ಲ ಹಾಕಿರ್ತೀವಲ್ಲ, ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಆಮೇಲೆ ಒಂದು ಅರ್ಧ ನಿಂಬೆ ರಸ ಚೆನ್ನಾಗಿ ಹಿಂಡ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ನೀರು ಕುದಿ ಬಂದಾಗ ಅದಕ್ಕೆ ಅಕ್ಕಿ ಹಾಕ್ಕೊಳ್ತೀನಿ. ಅಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗುತ್ತೆ ಈ ಬಿರಿಯಾನಿ. ಈ ಥರ ಒಂದು ಸಲ ನೀವು ಮಾಡಿ ನೋಡಿ. ಈ ಥರ ಮಾಡಲಿಲ್ಲ ಅಂದರೆ ಮಾಡಿ ನೋಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ. ಹೈ ಫ್ಲೇಮಲ್ಲೇ ಇರಲಿ. ನೀರು ಚೆನ್ನಾಗಿ ಇದು ಕುದಿ ಬಂದ ತಕ್ಷಣ ನೀವು ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ಈ ಥರ ಬಂದ ತಕ್ಷಣ ಲೋ ಫ್ಲೇಮಲ್ಲಿ ಇಡಬೇಕು. ಲೋ ಫ್ಲೇಮಲ್ಲಿಟ್ಟು ದಮ್ ಕಟ್ಟಬೇಕು. ಇದನ್ನು ಮುಚ್ಚಿಟ್ಬಿಟ್ರೆ ಅದು ದಮ್ ಆಗುತ್ತೆ. ಒಳಗೆ ಫುಲ್ ಲೋ ಆಗಿರಬೇಕು. ಇವಾಗ ನೋಡಿ, ಓಪನ್ ಮಾಡಿ, ದಮ್ ಆಗಿದೆ. ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ, ರೈಸ್ ಬೆಂದಿದೆ. ತುಂಬಾ ಟೇಸ್ಟಿಯಾಗಿರುವಂತಹ ಬಿರಿಯಾನಿ ರೆಡಿ. ಇವಾಗ ನೀವು ಸರ್ವ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿದೆ ಬಿರಿಯಾನಿ. ಓಕೆ ಗೈಸ್.